ಇವತ್ತೊಂದು ತುಂಬ ಯೂನಿಕ್ ಆಗಿರೋ ಟಾಪಿಕ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ದಾಸವಾಳ ಗಿಡಗಳನ್ನು ಕಟ್ಟಿಂಗ್ಸಿಂದ ಬೆಳೆಸ್ತೀವಿ ಮತ್ತು ಗಿಡಗಳನ್ನು ನರ್ಸರಿಯಿಂದ ಬೈ ಮಾಡಿ ಬೆಳೆಸ್ತೀವಿ. ಇವತ್ತು ಬೀಜದಿಂದ ಹೇಗೆ ಬೆಳೆಸಬೇಕು ಅನ್ನೋದನ್ನು ಸೀಡ್ಸ್ ರೆಡಿ ಮಾಡುವಲ್ಲಿಂದ ಹಿಡಿದು, ಅಂದರೆ ಹೂವುಗಳ ಮಧ್ಯೆ ಪರಾಗಸ್ಪರ್ಶವನ್ನು ಮಾಡುವುದರಿಂದ ಹಿಡಿದು ಆ ಬೀಜದಿಂದ ಗಿಡ ಮಾಡುವಲ್ಲಿ ತನಕ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೀವು ಇಷ್ಟಪಡುವ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡಕ್ಕೆ ಸ್ವಾಗತ. ನಾನು ಕೀರ್ತಿ ಚೇತನ್. ಒಂದೇ ಬಣ್ಣದಲ್ಲಿರುವಂತಹ ದಾಸವಾಳ ಗಿಡವನ್ನು ಸಹ ನಾವು ಪರಾಗಸ್ಪರ್ಶ ಮಾಡಿ ಬೀಜವನ್ನು ರೆಡಿ ಮಾಡಬಹುದು, ಅಥವಾ ಎರಡು ಬೇರೆ ಬೇರೆ ರೀತಿಯ ಬಣ್ಣ ಇರುವಂತಹ ಹೂ ಗಿಡಗಳಲ್ಲಿ ಆ ಹೂವಿನಿಂದ ಸಹ ನಾವು ಬೀಜವನ್ನು ರೆಡಿ ಮಾಡ್ಕೊಳ್ಬಹುದು. ಮೊದಲು ಯಾವ ಬಣ್ಣದ ಹೂ ಗಿಡಗಳಿಗೆ ಪರಾಗಸ್ಪರ್ಶ ಮಾಡಬೇಕು ಅಂತ ಗಿಡವನ್ನು ರೆಡಿ ಮಾಡ್ಕೊಳ್ಳಿ. ಆ ನಂತರ ಈ ರೀತಿ ಸೀಡ್ಸನ್ನು ರೆಡಿ ಮಾಡುವಾಗ ಯಾವಾಗಲೂ ಬೆಳಿಗ್ಗೆ ಟೈಮೇ ಮಾಡಬೇಕು. ಆ ನಂತರದಲ್ಲಿ ಈ ದುಂಬಿಗಳು ಕೀಟಗಳೆಲ್ಲ ಹೂ ಮೇಲೆ ಬಂದು ಕೂತು ಆ ಪರಾಗ ಅನ್ನೋದು ಹೋಗಿಬಿಟ್ಟಿರುತ್ತೆ. ಹಾಗಾಗಿ ಅಷ್ಟು ಎಫೆಕ್ಟಿವ್ ಆಗಿ ಅದು ವರ್ಕ್ ಆಗೋದಿಲ್ಲ. ಜೊತೆಗೆ ಈ ಮಳೆಗಾಲದಲ್ಲಿ ಕೂಡ ಇದನ್ನು ಮಾಡಿದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ನಿಲ್ಲೋದಿಲ್ಲ, ಹೂ ಉದುರು ಹೋಗೋದು ಈ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ಈ ಟೈಮಲ್ಲಿ ಬೆಸ್ಟ್ ಇದನ್ನು ಮಾಡಬಹುದು. ಹೇಗೆ ಪರಾಗಸ್ಪರ್ಶ ಮಾಡಬೇಕು ಅಂತಂದರೆ ನೋಡಿ, ನಾನಿಲ್ಲಿ ಪಾಟ್ ಚಿಕ್ಕದಿರೋದ್ರಿಂದ ಹೂವನ್ನು ಕೊಯ್ತಾ ಇಲ್ಲ. ಅಲ್ಲಿಂದ ಅಲ್ಲೇ ಎರಡು ಪಾಟನ್ನು ಹತ್ರ ಇಟ್ಕೊಂಡು ಎರಡು ಹೂವಿಗೆ ಟಚ್ ಮಾಡಿ ಅಲ್ಲಿಂದ ಅಲ್ಲೇ ಪರಾಗಸ್ಪರ್ಶ ಮಾಡ್ತಾ ಇದ್ದೀನಿ. ನೋಡಿ, ಆ ರೀತಿ ಮೇಲ್ಗಡೆ ರೆಡ್ ಕಲರಲ್ಲಿ, ಈಗ ರೆಡ್ ಫ್ಲವರಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದನ್ನು ಈ ಯೆಲ್ಲೋ ಕಲರ್ ಇರೋದಕ್ಕೆ ಟಚ್ ಮಾಡಬೇಕು. ಅಂದರೆ ಕರೆಕ್ಟಾಗಿ ಹೇಳ್ತೀನಿ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಡೀಪಾಗಿ ಝೂಮ್ ಹಾಕಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಈ ಕೆಂಪು ಕಲರ್ ಹೂವಿನಲ್ಲಿ ಮೇಲ್ಗಡೆ ಕೇಸರ ಅಂತ ಕರಿತೀವಲ್ವ, ಉದ್ದ ತೊಟ್ಟಿನ ಥರ ಬಂದಿದೆಯಲ್ಲ, ಅದರಲ್ಲಿ ತುದಿನಲ್ಲಿ ಇದೆಯಲ್ಲ ರೆಡ್ ಕಲರ್, ಮತ್ತು ಕೆಳಗಡೆ ಇದೆಯಲ್ಲ ಯೆಲ್ಲೋ ಕಲರ್. ಈ ಯೆಲ್ಲೋ ಕಲರ್ ಇದೆಯಲ್ಲ ಅದನ್ನು ಪರಾಗ ಅಂತ ಕರಿತೀವಿ, ಪೋಲನ್. ಇದ್ರ ಮೇಲೆ ದುಂಬಿಗಳೆಲ್ಲ ಕುತ್ಕೊಂಡಾಗ ಆ ಯೆಲ್ಲೋ ಕಲರ್ನ ಪೌಡರ್ ರೀತಿಯದ್ದು ಮೇಲ್ಗಡೆ ರೆಡ್ ಕಲರ್ ಇರೋದಕ್ಕೆ ಟಚ್ ಆದರೆ ಅದನ್ನು ಪರಾಗಸ್ಪರ್ಶ ಅಂತ ಹೇಳಿ ಕರಿತೀವಿ. ಯೆಲ್ಲೋ ಕಲರ್ ಪೋಲನ್ನು ಶಲಕಾಗ್ರಕ್ಕೆ, ಅಂದರೆ ಪರಾಗ ಶಲಕಾಗ್ರಕ್ಕೆ ಟಚ್ ಆದಾಗ ಅದು ಪರಾಗಸ್ಪರ್ಶ ಆಗತ್ತೆ. ಓಕೆನಾ? ಸೊ ನಾವಿಲ್ಲಿ ಮಾಡಿರೋದು ಅದೇ ಥರ ಪೋಲನನ್ನು ನೋಡಿ. ಈಗ ಆ ರೆಡ್ ಕಲರ್ಗೆ ಫುಲ್ಲು ಅಂಟ್ಕೊಂಡಿದೆ ಪೋಲನ್. ಪರಾಗ ಏನಿದೆ ಅದು ರೆಡ್ ಕಲರ್ಗೆ ಫುಲ್ಲು ಅಂಟ್ಕೊಂಡಿದೆ. ಈ ರೀತಿ ಅದನ್ನು ಟಚ್ ಮಾಡಿದ್ರೆ ಅದರಿಂದ ನಾವು ಸೀಡ್ಸನ್ನು ರೆಡಿ ಮಾಡ್ಕೊಳ್ಬಹುದು. ದಾಸವಾಳದಲ್ಲಿ ಗಂಡು ಮತ್ತು ಹೆಣ್ಣು ಅಂತ ಸಪ್ರೇಟಾಗಿ ಏನೂ ಇರೋದಿಲ್ಲ, ಎರಡು ದಾಸವಾಳ ಗಿಡದಲ್ಲೇ ಇರುತ್ತೆ. ಸೊ ಅದು ಟಚ್ ಆಗಬೇಕು ಅಷ್ಟೇ. ಸೊ ನಾವೀಗ ಬೇರೆ ಬೇರೆ ಬಣ್ಣದ ರೆಡ್ ಮತ್ತು ವೈಟ್ ಕಲರಿಂದ ನಾವೀಗ ಪರಾಗಸ್ಪರ್ಶವನ್ನು ಮಾಡಿದ್ದೀವಿ. ಆ ಹೂವನ್ನು ಕೊಯ್ಬಾರ್ದು, ಹಾಗೇ ಬಿಡಬೇಕು. ಗಿಡದಲ್ಲಿ ಹಾಗೇ ಬಿಟ್ಟರೆ ಅದಾಗದೇ ಬಾಡಿ ಹೋಗುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತೋರಿಸ್ತಾ ಇರೋದು. ನೋಡಿ, ಹಾಗೆ ಬಾಡಿ ಹೋಗಿದೆ. ಹೀಗೆ ಬಿಟ್ಬಿಡಿ, ಒಂದು ತಿಂಗಳಲ್ಲೆಲ್ಲ ನಿಮಗೆ ಸೀಡ್ಸ್ ಸಿಕ್ಬಿಡತ್ತೆ. ನೋಡಿ, ಈಗ ನೆಕ್ಸ್ಟ್ ಡೇನು ಅದರಲ್ಲಿ ನಾವು ಟಚ್ ಮಾಡಿದಂತಹ ಪರಾಗ ಹಾಗೇ ಇದೆ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಹಾಗೇ ಇದೆ. ಈ ರೀತಿ ಇರಬೇಕು. ನಾನು ರೆಡ್, ಪಿಂಕ್, ವೈಟ್ ಒಟ್ಟು 3 ಹೂವಿಗೆ ಪರಾಗಸ್ಪರ್ಶ ಮಾಡಿದ್ದೆ ನಿನ್ನೆ. ಸೊ ಇವತ್ತು ಹೂ ಬಾಡಿ ಹೋಗಿ ನಾವು ಪರಾಗ ಏನು ಮಾಡಿದ್ವಿ ಅದೆಲ್ಲ ಹಾಗೇ ಇದೆ. ಕೆಳಗಡೆ ತೊಟ್ಟ ಹತ್ರ ನಮಗೆ ಸೀಡ್ಸ್ ಪಾಡ್ ರೆಡಿ ಆಗುತ್ತೆ. ಅದು ರೆಡಿ ಆದಮೇಲೆ ಕೂಡ ನಾನು ನಿಮಗೆ ತೋರಿಸ್ತೀನಿ. ಚಿಕ್ಕ ಪೇಂಟ್ ಬ್ರಷಿಂದ ಸಹ ಇದೇ ರೀತಿ ಪರಾಗಸ್ಪರ್ಶವನ್ನು ಮಾಡಬಹುದು. ನೋಡಿ, ಇದು ಆಫ್ಟರ್ 3 ಡೇಸ್ ಅಪ್ಡೇಟ್. ಪರಾಗಸ್ಪರ್ಶ ಮಾಡಿದ 3 ದಿನದ ನಂತರ ಈಗ ಹೂವೆಲ್ಲ ಉದುರಿ ಹೋಗಿ ಒಂದು ಮೊಗ್ಗಿನ ರೀತಿಯೇ ಮತ್ತೆ ಅದು ಕವರ್ ಆಗಿದೆ. ಇದರೊಳಗೆ ಈಗ ಸೀಡ್ಸ್ ರೆಡಿ ಆಗ್ತಾ ಇದೆ. ನಾನು ನಿಧಾನಕ್ಕೆ ಓಪನ್ ಮಾಡಿ ಅದು ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆದರೆ ನೀವು ಸೀಡ್ಸ್ ರೆಡಿ ಮಾಡುವಾಗ ಈ ರೀತಿ ಪದೇ ಪದೇ ಅದನ್ನು ಮುಟ್ಟೋದಕ್ಕೆ ಹೋಗಬೇಡಿ. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಅದನ್ನು ಟಚ್ ಮಾಡ್ತಾ ಇದ್ದೀನಿ. ಮೊದಲೆರಡು ದಿನದಲ್ಲಿ ಈ ಹೂವು ಉದುರು ಹೋಗುವ ಸಂದರ್ಭದಲ್ಲಿ ತುಂಬ ಗಾಳಿ ಇದ್ದರೆ ಒಂದು ದಾರ ಏನಾದರೂ ಕಟ್ಟಿ, ಇಲ್ಲ ಅಂತಂದರೆ ಈ ತೊಟ್ಟು ಸಮೇತ ಬಿದ್ದು ಹೋದರೆ ನಮಗೆ ಸೀಡ್ಸ್ ರೆಡಿ ಆಗೋದಿಲ್ಲ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಚಿಕ್ಕದಾಗಿ ಇವಾಗ ಅದು ಪಾಲಿನೇಟ್ ನಾವು ಮಾಡಿರೋದ್ರಿಂದ ಆ ರೀತಿ ಬೀಜದ ಪಾಡ್ ರೆಡಿಯಾಗಿದೆ. ಇದೇ ರೀತಿ ನನಗೆ 2 ಗಿಡದಲ್ಲಿ ಸಕ್ಸಸ್ ಆಯಿತು, 1 ಗಿಡದಲ್ಲಿ ಫೇಲ್ ಆಯಿತು. ನಾನು ಪಾಲಿನೇಟ್ ಮಾಡಿದ್ದು ತುಂಬ ಗಾಳಿ ಇದ್ದಿದ್ದರಿಂದ ಅದು ಬಿದ್ದೋಗ್ಬಿಡ್ತು. ಹಾಗಾಗಿ 1 ಫೇಲ್ ಆಯಿತು, 2 ಸಕ್ಸಸ್ ಆಯಿತು. ನಾನು 3 ಬಣ್ಣದಲ್ಲಿ ಏನು ಟ್ರೈ ಮಾಡಿದ್ದೆ, ಪಿಂಕ್, ವೈಟ್ ಆ್ಯಂಡ್ ರೆಡ್ ಕಲರು, ಅದೆಲ್ಲದು ಡಿಫ್ರೆಂಟ್ ಕಲರ್ಗೆ ಪರಾಗಸ್ಪರ್ಶ ಮಾಡಿರೋದು.
ಒಂದು ಸರ್ತಿ ಪರಾಗಸ್ಪರ್ಶ ಮಾಡಿದ್ಮೇಲೆ ಪದೇ ಪದೇ ಟಚ್ ಮಾಡಬೇಡಿ, ಅದರ ಪಾಡಿಗೆ ಅದನ್ನು ಬಿಟ್ಬಿಡಬೇಕು ಅಷ್ಟೇ. ನೆಕ್ಸ್ಟು ಈ ರೀತಿ ಸೀಡ್ಸ್ ರೆಡಿಯಾಗಿ ಒಂದು ವಾರದ ನಂತರ ನೋಡಿ ನಮ್ಮ ಸೀಡ್ ಪಾಡ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಈ ಥರ ಟಚ್ ಮಾಡಬಾರ್ದು. ಈ ಟೈಮಲ್ಲಿ ತುಂಬ ಮುಖ್ಯವಾಗಿ ಏನು ಕೇರ್ ಮಾಡಬೇಕು ಅಂತ ಅಂದರೆ, ನೀರು ತುಂಬ ಹೆವಿ ಕೊಡಬಾರ್ದು ಅಥವಾ ಫುಲ್ಲು ಮಣ್ಣು ಡ್ರೈ ಆಗೋದಕ್ಕೆ ಬಿಡಬಾರ್ದು, ತುಂಬ ಜಾಸ್ತಿ ಫರ್ಟಿಲೈಸರ್ ಕೊಡಬಾರ್ದು, ಫರ್ಟಿಲೈಸರ್ ಕೊಡ್ದಿತ್ತಿ ಇರಬಾರ್ದು. ಓಕೆನಾ? ಯಾವುದು ಕಮ್ಮಿ ಮಾಡಬಾರ್ದು, ಜಾಸ್ತಿನೂ ಮಾಡಬಾರ್ದು. ಹೀಗೆಲ್ಲ ಮಾಡೋದ್ರಿಂದ ಆ ತೊಟ್ಟು ಯೆಲ್ಲೋ ಕಲರ್ ಆಗಿ ಉದುರಿ ಹೋಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಹೇಳಿದ್ನಲ್ಲ, 2 ಗಿಡದಲ್ಲಿ ಸಕ್ಸಸ್ ಆಗಿದೆ. ಸೊ ಅದೆರಡು ಗಿಡದಲ್ಲಿ ಸೀಡ್ ಪಾಡ್ ಈ ಥರ ದೊಡ್ಡದಾಗಿದೆ. ಆಮೇಲೆ ಮೊಗ್ಗಿನ ಥರಾನೇ ಇರುತ್ತೆ ಸೀಡ್ ಪಾಡು. ಸ್ವಲ್ಪ ಡಿಫ್ರೆಂಟ್ ಏನಿರುತ್ತೆ ಅಂದರೆ ನೋಡಿ, ಮೊಗ್ಗು ತುದಿನಲ್ಲಿ ಚೂಪಾಗಿರುತ್ತೆ, ಸೀಡ್ ಪಾಡು ಆ ಥರ ಇರಲ್ಲ, ಫ್ಲಾಟ್ ಆಗಿರುತ್ತೆ. ನೀವು ನೋಡಿದ್ರೆ ಅದನ್ನು ಮೊಗ್ಗು ಅಂತಲೇ ತಿಳ್ಕೊಳ್ಬೇಕು, ಅದೇ ಥರನೇ ಇರುತ್ತೆ. ಬಟ್ ಮೊಗ್ಗಲ್ಲಿ ತುದಿ ಚೂಪಿರುತ್ತೆ. ದಾಸವಾಳ ಗಿಡಗಳು ಅತಿ ಹೆಚ್ಚು ಹೂ ಬಿಡಬೇಕು ಅಂದರೆ ಏನು ಮಾಡಬೇಕು, ಯಾವ ರೀತಿ ರೀಪಾಟ್ ಮಾಡಬೇಕು, ರೀಪಾಟ್ ಮಾಡುವಾಗ ನೆಟ್ ಪಾಟನ್ನು ತೆಗಿಬೇಕಾ ಬೇಡವಾ, ಹೀಗೆ ತುಂಬ ಇನ್ಫಾರ್ಮೇಷನ್ಗಳಿರುವಂತಹ ವಿಡಿಯೋ ನಮ್ಮ ಚಾನೆಲ್ನಲ್ಲಿದೆ. ಚಾನೆಲ್ನ ವಿಸಿಟ್ ಮಾಡಿ, ನಿಮಗೆ ತುಂಬ ಗಾರ್ಡನ್ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಸೊ ಇದೇ ಥರದ ಇನ್ಫಾರ್ಮೇಷನ್ಗಳು ಬೇಕಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಇದೀಗ ಪರಾಗಸ್ಪರ್ಶ ಮಾಡಿ ಆಲ್ಮೋಸ್ಟ್ 20 ಡೇಸ್ ಮೇಲಾಗಿದೆ, 20 to 25 ಡೇಸ್ ಮೇಲಾಗಿದೆ. ಸೊ ಈಗ ಫುಲ್ ಸೀಡ್ಸ್ ಗ್ರೋತ್ ಆಗಿದೆ. ಜಸ್ಟ್ ಇದು ಡ್ರೈ ಆಗಬೇಕಷ್ಟೇ. ಸೊ ಈ ಫುಲ್ಲು ಸೀಡ್ಸ್ನ ಯಾವಾಗ ಹಾರ್ವೆಸ್ಟ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಬೇಗನೆ ನೀವು ಹಾರ್ವೆಸ್ಟ್ ಮಾಡಿದ್ರೆ ಅದು ಜರ್ಮಿನೇಟ್ ಆಗೋದಿಲ್ಲ. ನೋಡಿ, ಗಿಡದಲ್ಲೇ ಬೀಜ ಬಿಟ್ಟು ಅದು ಈ ರೀತಿ ಒಣಗಬೇಕು, ಫುಲ್ ಈ ರೀತಿ ಡ್ರೈ ಆಗಬೇಕು. ಆವಾಗ ನೀವು ಹಾರ್ವೆಸ್ಟ್ ಮಾಡಬಹುದು. ಅದರ ಒಳಗಡೆ ನಿಮಗೆ ಈ ರೀತಿಯ ಈರುಳ್ಳಿ ಬೀಜಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವ ಸೀಡ್ಸ್ಗಳು ಸಿಗತ್ತೆ. ಒಂದೇ ಒಂದು ಸೀಡ್ ಪಾಡಿಂದ ನಿಮಗೆ ಸುಮಾರು ಸೀಡ್ಸ್ ಸಿಗತ್ತೆ. ಅದೆಲ್ಲವೂ ಒಂದೇ ಕಲರ್ನಲ್ಲಿ ಬರಬಹುದು ಅಥವಾ ಡಿಫ್ರೆಂಟ್ ಕಲರ್ನಲ್ಲಿ ಬರಬಹುದು. ಒಂದೇ ಗಿಡದಲ್ಲಿ ಈಗ ನಾವು ಫಾರ್ ಎಕ್ಸಾಂಪಲ್ ರೆಡ್ ವೈಟ್ ಮಿಶ್ರಣ ಮಾಡಿ ನಾವು ಸೀಡ್ಸ್ ರೆಡಿ ಮಾಡ್ಕೊಂಡಿದ್ರೆ ರೆಡ್ ವೈಟ್ ಮಿಕ್ಸ್ ಆಗಿ ಕೂಡ ನಮಗೆ ಹೂ ಸಿಗಬಹುದು. ಈ ರೀತಿ ಡಿಫ್ರೆಂಟ್ ಕಲರಲ್ಲಿ ನೀವು ಹೂ ಬಿಡುವಂತಹ ಗಿಡಗಳನ್ನು ರೆಡಿ ಮಾಡ್ಕೊಳ್ಬಹುದು. ಒಟ್ಟು ನಮಗೆ ಇಷ್ಟು ಸೀಡ್ಸ್ ಸಿಕ್ಕಿದೆ. ಈ ಸೀಡ್ಸ್ ತುಂಬ ಸೆನ್ಸಿಟಿವ್ ಇರುತ್ತೆ, ಕರೆಕ್ಟ್ ವಿಧಾನದಲ್ಲೇ ಇದನ್ನು ಜರ್ಮಿನೇಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕಾಗಿ ಪಾಟಿಂಗ್ ಮಿಕ್ಸ್ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೀಡ್ಸ್ ಜರ್ಮಿನೇಟ್ ಮಾಡೋದಕ್ಕೆ ಸೀಡ್ಲಿಂಗ್ ಟ್ರೇನ್ ಆದರೂ ತಗೋಬಹುದು ಅಥವಾ ನರ್ಸರಿನಲ್ಲಿ ಸಿಗುವಂತಹ ಈ ರೀತಿಯ ಚಿಕ್ಕ ಪಾಟ್ ಆದರೂ ತಗೊಳ್ಬಹುದು. ನಾನಿಲ್ಲಿ ಚಿಕ್ಕ ಪಾಟ್ನ ತಗೊಳ್ತಾ ಇದ್ದೀನಿ. ಜರ್ಮಿನೇಟ್ ಮಾಡೋದಕ್ಕೋಸ್ಕರ ಒಂದು ಪಾಟ್ನಲ್ಲಿ ಒಂದು ಪಾಟ್ ಮಣ್ಣು ಮತ್ತು ಮತ್ತೊಂದು ಪಾಟ್ ಕೋಕೋಪೀಟನ್ನು ತಗೊಂಡಿದ್ದೀನಿ. ಅಂದರೆ 50-50% ಮಣ್ಣು ಮತ್ತು ಕೋಕೋಪೀಟನ್ನು ತಗೊಂಡಿದ್ದೀನಿ. ಅದೆರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಈ ಚಿಕ್ಕ ಪಾಟ್ಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ಸೀಡ್ಸ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ, ಅಂದರೆ ತುಂಬ ಬೇಗ ಫಂಗಲ್ ಇನ್ಫೆಕ್ಷನ್ ಬಂದು ಹಾಳಾಗೋದ್ರಿಂದ ನಾನು ಅದಕ್ಕೆ ಒಂದು ಎಫೆಕ್ಟಿವ್ ಆಗಿರೋ ಲಿಕ್ವಿಡನ್ನು ಹಾಕ್ತಾ ಇದ್ದೀನಿ. ಅದೇನು ಅಂತ ಸಹ ತೋರಿಸ್ತೀನಿ. ಜೊತೆಗೆ ಈ ದಾಸವಾಳ ಗಿಡಗಳು ಹೇಗೆ ಜರ್ಮಿನೇಟ್ ಆಗುತ್ತೆ, ಗಿಡ ಹೇಗಿರುತ್ತೆ, ಅದು ಯಾವ ಕಲರ್ ಹೂ ಬಿಡುತ್ತೆ ಅನ್ನೋದನ್ನು ಸಹ ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ, ತೋರಿಸ್ತೀನಿ. ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ಸಹ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಈ ದಾಸವಾಳ ಗಿಡಗಳು ಯಾವ ಬಣ್ಣದ ಹೂವನ್ನು ಕೊಡಬಹುದು ಅಂತ ಹೇಳಿ. ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ, ನಿಮಗೂ ಸಹ ತೋರಿಸ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ರೀತಿ ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಎಲ್ಲ ಸೀಡ್ಸನ್ನು ಸಹ ಹಾಕಿದ್ದೀನಿ. ಜೊತೆಗೆ ನಾನಿಲ್ಲಿ 1 ಲೋಟದಷ್ಟು ನೀರನ್ನು ತಗೊಂಡು ಅದಕ್ಕೆ ಸಾಫ್ ಫಂಗಿಸೈಡನ್ನು ಬಳಸ್ತಾ ಇದ್ದೀನಿ. ಎಸ್, ಇದು ಕೆಮಿಕಲ್ ಫಂಗಿಸೈಡು. ನಾನು ಇದನ್ನು ಸೀಡ್ಸನ್ನು ಜರ್ಮಿನೇಟ್ ಮಾಡೋದಕ್ಕೆ ಮಾತ್ರ ಬಳಸ್ತಾ ಇದ್ದೀನಿ. ಜೊತೆಗೆ ಇದು ಹೂವಿನ ಗಿಡ ಆಗಿರೋದ್ರಿಂದ ಮಾತ್ರ ಬಳಸ್ತಾ ಇದ್ದೀನಿ. ವೆಜಿಟೇಬಲ್ ಸೀಡ್ಸ್ ಜರ್ಮಿನೇಟ್ ಮಾಡೋದಕ್ಕೆ ನಾನು ಬಳಸೋದಿಲ್ಲ. ಓಕೆನಾ? ಸೊ ಅದನ್ನು ಒಂದು ಚಿಟಿಕೆಯಷ್ಟು, ಸ್ವಲ್ಪ ಹಾಕ್ಕೊಳ್ಬೇಕಷ್ಟೇ, ಜಾಸ್ತಿ ಹಾಕಬಾರ್ದು. ಒಂದು ಚಿಟಿಕೆಯಷ್ಟು ಫಂಗಿಸೈಡ್ ಪೌಡ್ರನ್ನು ಹಾಕ್ಕೊಂಡಿರ್ತೀನಿ. ನಿಮಗೇನಾದರೂ ಈ ರೀತಿಯ ಫಂಗಿಸೈಡ್ ಪೌಡ್ರುಗಳು ಬೇಕು ಅಂತಂದರೆ ನಾನು ಚಾನೆಲ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವುಗಳ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ನಿಮ್ಗೆ ಯಾವುದಾದ್ರೂ ಬೇಕಾದರೆ ತರಿಸ್ಕೊಳ್ಬಹುದು, ಆನ್ಲೈನಲ್ಲಿ ಸಿಗತ್ತೆ ಇದು ಸುಲಭವಾಗಿ. ಅದನ್ನು ಮಿಕ್ಸ್ ಮಾಡಿಕೊಂಡು ಫುಲ್ ಅದೇ ನೀರನ್ನು ಆ ಸೀಡ್ಸ್ ಜರ್ಮಿನೇಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಸೀಡ್ಸ್ ಹಾಳಾಗೋದಿಲ್ಲ ಇದನ್ನು ಹಾಕೋದ್ರಿಂದ. ಫುಲ್ ಅದೇ ನೀರನ್ನು ಕೊಡ್ತೀನಿ. ಮತ್ತು ಬೇರೆ ನೀರನ್ನು ಇವಾಗ ಇದಕ್ಕೆ ಹಾಕೋದಿಲ್ಲ. ಕಂಟಿನ್ಯೂಸ್ ಮಾಯ್ಶ್ಚರ್ನ ಮೇಂಟೈನ್ ಮಾಡಿದ್ರೆ ಒಂದು 10 ಡೇಸಲ್ಲಿ ನಿಧಾನಕ್ಕೆ ಸೀಡ್ಸ್ ಜರ್ಮಿನೇಟ್ ಆಗಿ
ಎಲೆಗಳು ಬರ್ತಾ ಸ್ಟಾರ್ಟ್ ಆಗುತ್ತೆ. ಇದೊಂದು 20 to 25 ಡೇಸ್ ಅಪ್ಡೇಟು. ಇಷ್ಟು ಎಲೆಗಳು ಬರುತ್ತೆ. ಇನ್ನೂ ಒಂದು 2-3 ಎಲೆಗಳು ಬಂದ ನಂತರ ಈ ಥರದ ಸಣ್ಣ ಪಾಟ್ಗೆ ಒಂದೊಂದೇ ಗಿಡವನ್ನು ನಿಧಾನಕ್ಕೆ ರೀಪಾಟ್ ಮಾಡ್ಕೊಳ್ಬಹುದು. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ನಾವು ಸೀಡ್ಸನ್ನು ರೆಡಿ ಮಾಡಿಕೊಂಡು ಅದರಿಂದ ಗಿಡವನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈ ಗಿಡಗಳು ದೊಡ್ಡದಾದಮೇಲೆ ಒಂದೇ ಗಿಡದಲ್ಲಿ 2-3 ಬಣ್ಣದ ಹೂಗಳನ್ನು ಕೊಡಬಹುದು, ಅಥವಾ 2 ಬಣ್ಣ ಮಿಕ್ಸ್ ಆಗಿ ಒಂದೇ ಹೂ ಬಿಡಬಹುದು. ಸೊ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ನಿಮಗೂ ಸಹ ಮುಂದೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಗಾರ್ಡನ್ ವಿಡಿಯೋಗಾಗಿ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ. ತುಂಬ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.